ಸರ್, ತಾವು ಸ್ವಾತಂತ್ರ್ಯ ಸಂದರ್ಭದಲ್ಲಿ ತಮ್ಮನ್ನು ಕರೆದು MLC ಸ್ಥಾನ ಕೊಟ್ಟರು, ಪಕ್ಷದಲ್ಲಿ ಉನ್ನತವಾಗಿ ಗೌರವಿತವಾಗಿ ನಡೆಸ್ಕೊಂಡ್ರು. ಆದರೂ ಕೂಡ ತಾವು CM DCMಗೆ ಕೃತಜ್ಞತರಾಗಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ನೋಡಿ, ಒಂದು ಕಾಂಗ್ರೆಸ್ ಪಾರ್ಟಿ ಅವರೇನೋ ನನಗೇನು ಸ್ಥಾನಮಾನ ಕೊಡಲಿಲ್ಲ, ನನಗೆ ಅನ್ಯಾಯ ಮಾಡಿದರು ಅಂಥೇಳಿ ಜಗದೀಶ್ ಶೆಟ್ಟರ್ ಹೊರಗೆ ಬಂದಿಲ್ಲ. ಅವ್ರು ನಾನು ಬ್ಲೇಮೂ ಮಾಡಿಲ್ಲ. ಮತ್ತು ನಿನ್ನೆ ನಾನು ದಿಲ್ಲಿಯಲ್ಲಿ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳಿದ್ದೇನೆ ಮತ್ತು ಅವರ ಸಹಕಾರಕ್ಕೆ ಕೃತಜ್ಞತೆಯೂ ಹೇಳಿದ್ದೇನೆ. ಹೊರತು ಅವ್ರಿಗೆ ಯಾವುದೇ ಬ್ಲೇಮ್ ಮಾಡಿ ನಾವು ಹೊರಗೆ ಬಂದಿಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿಗೆ ಪುನಃ ಬರಬೇಕು ಅನ್ನುವಂಥ ಏನೊಂದು ಒತ್ತಡ ಇದೆ ಕಾರ್ಯಕರ್ತರದ್ದು. ಆ ಹಿನ್ನೆಲೆಯಲ್ಲಿ BJP ಸೇರ್ಪಡೆಗೆ. ಸರ್, ನೀವು ಕಾಂಗ್ರೆಸ್ಗೆ ಹೋದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು BJP ಜೊತೆ ಸೇರಿಕೊಂಡಿದ್ದಾರೆ, ಕ್ಷೇತ್ರ ಹೊಂದಾಣಿಕೆ ಎಲ್ಲ ನಡೀತಾ ಇದೆ. ಒಂದು ರೀತಿ ಹಾವು ಮುಂಗ್ಸಿ ಥರ ಇದ್ದರು BJP ಹಾಗೆ ಕುಮಾರಸ್ವಾಮಿ ಅವರು. ಈಗ ಕುಮಾರಸ್ವಾಮಿ ಅವರ ಮೈತ್ರಿಯನ್ನು ತಾವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ? ನೋಡಿ, ಇದು JDS ಜೊತೆ ಇರುವಂಥ ಮೈತ್ರಿ ಇದು ಹೊಸದಲ್ಲ. ಹಿಂದೆ 2020 ಮ್ಯಾಚು ಆಡಿದ್ದೇವೆ. ಹೀಗಾಗಿ ಅವತ್ತಿನಿಂದ ಮೈತ್ರಿ ಇದೆ ಮತ್ತು ಇದೇನು ಹೊಸದಾಗಿ ಅಲ್ಲ. ಆ ಹಿನ್ನೆಲೆಯಲ್ಲಿ ಈ ಒಂದು ಮೈತ್ರಿ ಆಗಿದೆ ಮತ್ತು ಮೈತ್ರಿಯನ್ನು ಇವತ್ತು ಜನ ಒಪ್ಕೊಂಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ರಾಜಕೀಯದಲ್ಲಿ ಈ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ನಡೀತದೆ.